ಚಾಲಿ ಚಾಲಿ ಗೇಮ್ ಆಟಾಡೋಣ ಅಂತ ಹೇಳಿದಿನಲ್ಲ, ನಾವು ಅದಕ್ಕೇನಾದ್ರು ಪ್ರಿಪರೇಷನ್ ಹೋಗಿ ಮಾಡೋಣವಾ? ಇನ್ನೇನು ಸ್ವಲ್ಪ ತಲೆ ನಾವು ಚಾಲಿ ಚಾಲಿ ಗೇಮ್ ಆಡೋಣ ಅದಕ್ಕೆ. ಆಯ್ತಾನು ಅಕ್ಕ. ಸರಿ, ಈಗ ಈ ಚಾರ್ಟ್ ಇಟ್ಟಿದ್ದೀನಲ್ಲ, ಇದ್ರ ಮೇಲೆ 2 ಪೆನ್ಸಿಲ್ ಇಡ್ಬೇಕಂತೆ. ಒಂದ್ ಪೆನ್ಸಿಲು ಈ ತರ ಇಡ್ಬೇಕಂತೆ, ಇನ್ನೊಂದ್ ಪೆನ್ಸಿಲು ಈ ತರ ಇಡ್ಬೇಕಂತೆ. ಅಕ್ಕ ಆಯ್ತಾ? ಇಷ್ಟೇನಾ? ತಡಿ ತಡಿ. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ವೇರ್ ಆರ್ ಯು? ಹೂ ಆರ್ ಯು? ಹೌ ಆರ್ ಯು? ಅಕ್ಕ ಏನೇ ಕರೆದ್ರೆ ಬರ್ತಾನೆ ಇಲ್ಲ? ಇದೆಲ್ಲ ಸುಮ್ಮನೆ ಕಣೆ. ಬಾರೆ, ಟಿವಿಯಲ್ಲಿ ಒಳ್ಳೆ ಮೂವಿ ಹಾಕಿದ್ದಾರೆ ನೋಡೋಣ. ಏ ತಿಕ್ಲು, ಆಗಲ್ಲ ಕರೆಯೋದು. ಏನು ಹೂ ಆರ್ ಯು ಹೌ ಆರ್ ಯು? ಅದೇ ನಿನ್ ಫ್ರೆಂಡಾ? ಅದನ್ನ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಸಾಕು. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಅಕ್ಕ ಏನೇ ನೋ ಅಂತ ಬರ್ತಾ ಇದೆ? ಹಂಗಂದ್ರೆ ಇಲ್ಲಿ ಯಾವ ಚಾರ್ಲಿ ದೆವ್ವನೂ ಇಲ್ಲ. ಒಂದೇ ಸಲ ಕರೆದ್ರೆ ಬರಲ್ಲ, 3 ಸಲ ಕರಿಬೇಕು, ಗೊತ್ತಾ? ಓ ಹೌದಾ? ಹಂಗಂದ್ರೆ ಇನ್ನು 2 ಸಲ ಕರಿಬೇಕಲ್ಲಕ್ಕ, ಕರಿಯೇ? ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಮತ್ತೆ ನೋ ಅಂತಾನೆ ಬಂದಿದೆ. ಅಕ್ಕ ಚಾರ್ಲಿ ಚಾರ್ಲಿ ದೆವ್ವ ಇದೆಯಂತೆ ಕಣೆ, ನೋಡಿ ಎಸ್ ಅಂತ ತೋರಿಸ್ತಾ ಇದೆ. ಅಚ್ಚು, ಏನೇ ಎಸ್ ಅಂತ ಹೇಳಿದಕ್ಕೆ ನಗ್ನಗ್ತಾ ಹೇಳ್ತಾ ಇದೀಯಾ? ಅದೊಂದು ದೆವ್ವ ಕಣೆ. ಹೌದಲ್ವಾ? ಅಕ್ಕ ಏನೇ ನಮ್ಮನ್ನೇನಾದ್ರೂ ಮಾಡ್ಬಿಡ್ತೀನಿ ಆ ಚಾರ್ಲಿ ದೆವ್ವ. ತಡಿ ಅಚ್ಚು, ಅದ್ರ ಹತ್ರ ಮಾತಾಡ್ ನೋಡೋಣ. ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಆರ್ ಯು ದೇರ್? ಅಕ್ಕ ಏನೇ ಇದು? ಏನೋ ಲೋಟ ಕೆಳಗ್ ಬಿದ್ದಂಗ್ ಸೌಂಡ್ ಕೇಳ್ತಾ ಇದೆ. ಅಕ್ಕ ಯಾರಂತ ಕೇಳೆ, ಎಂದ್ರಿಗೆ ಆಗ್ತಾ ಇದೆ ಕಣೆಮ್ಮ. ಆಯ್ತಚ್ಚು. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ವಾಟ್ ಯು ವಾಂಟ್? ಪ್ಲೀಸ್ ಟೆಲ್ ಮೀ. ಅನು ಅಕ್ಕ. ಮೀನಾ, ಯಾಕೆ ಅಳ್ತಾ ಇದೀಯಾ? ಅನು ಅಕ್ಕ, ಅಮ್ಮ ಬರ್ತಾರಂತ ಹೇಳಿದ್ದೆ. ಏನಿದು? ಯಾರೋ ಒಳಗಿದ್ದಂಗೆ ಇದೆ, ಯಾರಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ಬಂದ್ರಾ? ನಮ್ಮಮ್ಮ ಬಂದ್ರಾ? ಅಲ್ಲ ಮೀನಾ, ನಾವು ಚಾರ್ಲಿ ಚಾರ್ಲಿ ಅಂತ ಕರೆದ್ರೆ ಯಾವ್ದಾದ್ರು ಒಂದು ಆತ್ಮ ಬರತ್ತಂತೆ. ಆ ಆತ್ಮದ ಹತ್ರ ನಿಮ್ಮಮ್ಮನ್ನ ಕರ್ಕೊಂಬ ಅಂತ ಹೇಳಿದ್ರೆ ಕರ್ಕೊಂಬರತ್ತೆ ಅಂತ ಫ್ರೆಂಡ್ಸ್ ಹೇಳಿದ್ರು. ಹೌದಾ? ಹಂಗಂದ್ರೆ ಈಗ ಯಾರು ಬಂದಿದಾರಂತ ಕೇಳಿ ಅನು ಅಕ್ಕ. ನಮ್ಮಮ್ಮನ ಇಲ್ಲ ಬೇರೆಯವರ ಅಂತ ಅಮ್ಮನ್ನ ನೋಡ್ಬೇಕಂತ ಆಸೆ ಆಗ್ತಾ ಇದೆ ಅನು ಅಕ್ಕ. ಪ್ಲೀಸ್ ಮಾತಾಡ್ರಿ. ಆಯ್ತು ಮೀನಾ, ನಿಮ್ಮಮ್ಮ ಬಂದ್ರೇನು ಬರ್ಬೋದು, ಇಲ್ಲ ಅಂದ್ರೇನು ಇಲ್ಲ. ನೀನು ಅಳ್ಬೇಡ ಆಯ್ತಾ? ಆಯ್ತು ಆಯ್ತನು ಅಕ್ಕ. ನೀವು ಈಗ ಯಾರಿದ್ದಾರೆ ಅಂತ ಅವ್ರ ಹತ್ರ ಮಾತಾಡಿ. ಮಾತಾಡ್ತೀನಿ. ಚಾರ್ಲಿ ಚಾರ್ಲಿ ಪ್ಲೀಸ್ ಕಮ್ ಹಿಯರ್. ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಮ ಹತ್ರ ಪ್ರತ್ಯಕ್ಷ ಆಗ್ತೀನಿ. ಇಂಗ್ಲಿಷಲ್ಲಿ ಮಾತಾಡಿದ್ರೆ ನಾನು ನಿಮಗೆ ಕಾಣಲ್ಲ. ಪ್ಲೀಸ್ ಪ್ಲೀಸ್, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನಮ್ಮ ಮುಂದೆ ಬನ್ನಿ ಪ್ಲೀಸ್. ನೀವು ಯಾರಂತ ಗೊತ್ತಿಲ್ಲ, ಆದ್ರೆ ನೀವು ನಮ್ಮಮ್ಮನ್ನ ಕರ್ಕೊಂಡ್ ಬರ್ತೀರಾ ಅನ್ನೋ ಅಕ್ಕ ಹೇಳಿದ್ಲು. ಈ ತರ ಚಾರ್ಲಿ ಚಾರ್ಲಿ ಆರ್ ಯು ದೇರ್ ಅಂತ ಕರೆದ್ರೆ ಯಾವ್ದಾದ್ರೂ ಒಂದು ಪ್ರೇತಾತ್ಮ ಬರುತ್ತೆ, ಅದ್ರ ಹತ್ರ ನಮ್ಮಮ್ಮನ್ನ ಕರ್ಕೊಂಡ್ ಬರಕ್ ಹೇಳೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಪ್ಲೀಸ್ ನಮ್ಮಮ್ಮನ್ನ ಕರ್ಕೊಂಡ್ ಬರಕ್ಕಾಗತ್ತಾ? ಒಂದೇ ಒಂದ್ಸಲ ಅವರನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಪ್ಲೀಸ್ ಪ್ರೇತಾತ್ಮ. ನಾನೆಲ್ಲ ಆ ತರ ಕೆಲಸ ಮಾಡಲ್ಲ. ನಾನು ನೀವು ಈ ಆಟ ಆಡಿರೋದಕ್ಕೆ ಬರ್ಲಿಲ್ಲ. ನಾನಿಲ್ಲಿ ಬಂದಿರೋ ವಿಷಯನೇ ಬೇರೆ. ಏನು ಬಂದಿರೋ ವಿಷಯ ಬೇರೆನಾ? ಏನ್ ಹೇಳ್ತಾ ಇದ್ದೀರಾ? ಯಾಕಿಲ್ ಬಂದ್ರಿ? ನಾನು ಚಾರ್ಲಿ ಚಾರ್ಲಿ ಅಂತ ತಾನೇ ಕರೆದಿದ್ದು. ನೀವ್ಯಾರು? ನಿಮ್ಮ ಹೆಸರೇನು? ನನ್ನ ಹೆಸರು ಗೋವಿಂದ. ಗೋವಿಂದ ಗೋವಿಂದ ಆರ್ ಯು ದೇರ್ ಅಂತ ಕರೆದಿದ್ರೆ ನೀವು ಇಲ್ಲಿ ಬರ್ಬೋದು. ತಾವುಗಳು ಏನೋ ಮಿಸ್ ಆಗಿ ಅಡ್ರೆಸ್ಗೆ ಬಂದಿದ್ದೀರಾ ಅಂತ ಅನಿಸ್ತಾ ಇದೆ. ಇಲ್ಲಿ
ಅಡ್ರೆಸ್ಸಿಗೆ ಬಂದಿರೋದು. ಸುಮಾರು 20 ದಿನಗಳಿಂದ ನಿಮ್ಮ ಮನೆ ಹಿಂದ್ಗಡೆ ಇರೋಂತ ನುಗ್ಗೆಕಾಯಿ ಮರದಲ್ಲೇ ಇದ್ದೆ. ನಿಮ್ಮ ಮನೆಯಿಂದ ದೊಡ್ಡವರೆಲ್ಲ ಹೊರಟೋದ್ಮೇಲೆ ಇಲ್ಲಿ ಯಾರೂ ಇಲ್ಲ ಅಂತ ನಾನು ಇಲ್ಲಿ ಬಂದಿರೋದು. ಏನ ಮನೆಯಲ್ಲಿ ಯಾರು ದೊಡ್ಡವರಿಲ್ಲ ಅಂತ ಬಂದಿರೋದ? ಯಾಕೆ? ನನ್ಗೊಂದು ಆಸೆ ಇದೆ. ಆಸೆ ಈಡೇರ್ತು ಅಂದ್ರೆ ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಅಲ್ವರೆಗೂ ನಾನು ಇಲ್ಲೇ ಇರ್ತೀನಿ. ಏನು ಆಸೆ ಈಡೇರೋವರೆಗೂ ಇಲ್ಲಿಂದ ಹೋಗಲ್ವಾ? ಹೌದು. ಏನ್ ಆಸೆ? ಅದು ಇವತ್ತು ಹೇಳಕ್ಕಾಗಲ್ಲ, ನಾಳೆ ಹೇಳ್ತೀನಿ. ಇವತ್ತು ಶನಿವಾರ, ನಾನು ಯಾವುದು ತಿನ್ನಲ್ಲ. ನಾಳೆ ಭಾನುವಾರ ಅಲ್ಲ, ನಾನು ಎಲ್ಲನೂ ತಿಂತೀನಿ. ದೊಡ್ಡಮ್ಮ ಹೇಳಿದ್ದು ನಿಜ ಆಗ್ಬಿಡ್ತು. ದೆವ್ವ ವೇಷ ಹಾಕೊಂಡು ಮನೆ ಒಳಗಡೆ ಬಂದ್ರೆ ಕಳ್ರು ಅಂತ ಗೊತ್ತಾಗಲ್ಲ ಅಂತ ತಾನೇ ಬಂದಿರೋದು. ತಡಿ ಮಾಡ್ತೀನಿ. ಮಿಸ್ಟರ್ ಗೋವಿಂದು. ಏನು ಗೋವಿಂದನಾ? ಹೌದು ಮಿಸ್ಟರ್ ಗೋವಿಂದು. ಶಾರ್ಟ್ ಆಗಿ ಗೋವಿಂದು ಗೋವಿಂದು ಅಂತ ಕರೀತಾ ಇದ್ದೀನಿ. ಓ ಹೌದಾ? ಹೌದು ಗೋವಿಂದು. ಗೋವಿಂದು, ನಿಮಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಕೊಡ್ತೀವಿ. ಆಯ್ತಾ ಗೋವಿಂದು? ಒಂದ್ ಸ್ವಲ್ಪ ವಾಶ್ರೂಮಿಗೆ ಹೋಗಿ ಬರ್ಬೋದಾ? ಆಯ್ತು, ಹೋಗ್ ಬನ್ನಿ. ಅಚ್ಚು ಹೆಂಗೋ ಎಸ್ಕೇಪ್ ಆಗ್ಬಿಟ್ಲು. ಅನು, ಈಗ ನಾವ್ ಹೇಗೆ ಎಸ್ಕೇಪ್ ಆಗೋದು? ಚುಮ್ಮಿ ಇರು, ಅಚ್ಚು ಹೋಗಿದಾಳಲ್ಲ, ಅವಳು ಬರ್ಲಿ, ಅವಳ ಹತ್ರ ಕೇಳೋಣ. ಬಾರ್ಬಿ, ನನ್ನಿಂದ ನಿಮ್ಗೆ ಏನ್ ಸಹಾಯ ಬೇಕು? ಜಿನ್ ಜಿನ್, ಏನ್ ಗೊತ್ತಾ, ನಮ್ಮ ಮನೇಲಿ ಒಬ್ಬ ಕಳ್ಳ. ಬೇಡ ಬೇಡ ಬೇಡ, ಒಂದ್ ನಿಮಿಷ ತಡಿ. ನಿನ್ನ ಹತ್ರ ಒಂದ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ತೀಯಾ? ತಡಿ, ಈಗ ನೋಡು ನಾನು ನಿನ್ನ ಹತ್ರ ಹೆಂಗ್ ಕೇಳ್ತೀನಿ ಅಂತ. ಹೇಳಿ ಬಾರ್ಬಿ. ಜಿನ್ ಜಿನ್, ಏನ್ ಗೊತ್ತಾ, ನಾವೆಲ್ಲ ಸೇರ್ಕೊಂಡು ಚಾಲಿ ಗೇಮ್ ಆಟಾಡಿದ್ರೆ ದೆವ್ವ ಬರತ್ತೆ ಅಂತ ಆಟಾಡಿದ್ವಾ. ಆಗೊಂದು ದೆವ್ವ ಬಂತು. ಆದ್ರೆ ಆ ದೆವ್ವನ್ಗೇನೋ ಆಸೆ ಇದೆಯಂತೆ, ಅದನ್ನ ನಾವು ಈಡೇರಿಸಿದ್ರೆ ಮಾತ್ರ ಇಲ್ಲಿಂದ ಹೋಗುತ್ತೆ ಅಂತ ಹೇಳ್ತಾ ಇದೆ. ಆದ್ರೆ ನನಗೆ ಒಂದ್ ಡೌಟ್, ಏನ್ ಗೊತ್ತಾ, ಅದು ದೆವ್ವನೇ ಅಲ್ಲ, ಕಳ್ಳ ದೆವ್ವನ್ ತರ ವೇಷ ಹಾಕೊಂಡು ನಮ್ಮ ಮನೆ ಒಳಗಡೆ ಬಂದಿರೋದು. ಕರೆಕ್ಟ್ ತಾನೇ? ಆ ಕಳ್ಳನ್ನ ಮನೆಯಿಂದ ಹೆಂಗ್ ಓಡಿಸೋದು? ಹೆಲ್ಪ್ ಮಾಡು. ಬಾರ್ಬಿ, ನೀವು ಈ ರೀತಿ ಕೇಳಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ನೀವು ಕೇಳೋಂತ ಒಂದೇ ಒಂದು ಪ್ರಶ್ನೆಗೆ ನಾನು ಒಂದೇ ಸಲ ಉತ್ತರ ಕೊಡ್ತಾ ಇದ್ದೆ. ಆದ್ರೆ ನೀವೀಗ ಕೇಳಿರೋ ಪ್ರಶ್ನೆ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಗೊತ್ತಾಯ್ತಾ? ನೀನು ನಾನು ಒಂದ್ ಪ್ರಶ್ನೆ ಕೇಳಿದ್ರೆ ಒಂದಕ್ಕೆ ಮಾತ್ರ ಉತ್ತರ ಕೊಡ್ತೀಯ ಅಂತ ಹೆಂಗ್ ಕೇಳಿದೆ ನೋಡ್ದಾ? ಸರಿ ಹೇಳು, ಏನ್ ಮಾಡೋದು ಅಂತ. ಬಾರ್ಬಿ, ನೀವು ಮೊದಲು ಗೇಮ್ ಆಟಾಡಿದ್ದೀರ ಅಂತ ಹೇಳಿದ್ರಲ್ಲ, ಆ ಗೇಮ್ ಅಲ್ಲ ಸುಮ್ನೆ, ಅದೊಂದು ಕಟ್ಟುಕತೆ. ಅದರಿಂದ ನಿಮ್ಗೆ ಏನು ಪ್ರಯೋಜನ ಇಲ್ಲ. ಮತ್ತೆ ಆ ಗೇಮ್ ಆಟಾಡಿದ್ರಿಂದ ಒಂದು ದೆವ್ವ ಬಂದಿದ್ದಾನೆ, ಅದು ಕಳ್ಳ ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು. ಅದು ನಿಜವಾದ ದೆವ್ವ. ಹೌದು ಬಾರ್ಬಿ, ಅದು ನಿಜವಾದ ದೆವ್ವ. ಅದು ನೀವು ಆಟಾಡಿರೋ ಗೇಮ್ ಇಂದ ಬಂದಿರೋಂತ ದೆವ್ವ ಅಲ್ಲ. ಆ ದೆವ್ವ ನಿಮ್ ಮನೆ ಒಳಗಡೆ ಬರಕ್ಕೆ 20 ದಿನದಿಂದ ಆ ನುಗ್ಗೆಕಾಯಿ ಮರದಲ್ಲಿ ಕಾಯ್ತಾ ಇತ್ತು. ಅದು ಇವತ್ತು ನಿಮ್ ಮನೆ ಒಳಗಡೆ ಬರೋದಿಕ್ಕೆ ಒಳ್ಳೆ ಸಮಯ ಸಿಕ್ತು. ಹಂಗಾಗಿ ನಿಮ್ ಮನೆ ಒಳಗಡೆ ಬಂದ್ಬಿಡ್ತು. ಅಯ್ಯಯ್ಯೋ, ಏನು ದೆವ್ವನ? ನಾನು ಕಳ್ಳ ದೆವ್ವನ ವೇಷ ಹಾಕೊಂಡ್ ಬಂದಿದ್ದಾನೆ ಅನ್ಕೊಂಡಿದ್ದೆ. ನಿಜವಾದ ದೆವ್ವನ? ಏನ್ ಹೇಳ್ತಾ ಇದೀಯಾ ಜಿನ್? ಹೌದು ಬಾರ್ಬಿ, ಅದು ನಿಜವಾದ ಪ್ರೇತಾತ್ಮ. ಜಿನ್ ಜಿನ್, ಪ್ಲೀಸ್ ಅದನ್ನ ಮನೆ ಬಿಟ್ಟು ಓಡಿಸ್ಬೇಕು, ಹೆಲ್ಪ್ ಮಾಡು. ಬಾರ್ಬಿ, ಏನಿಲ್ಲ, 4-5 ಕಸ್ಮರ್ಕೆ ಆಮೇಲೆ ಚಪ್ಪಲಿ ತಗೊಂಡು ಹೋಗಿ ಆ ದೆವ್ವ ನಿಮ್ ಮನೆ ಬಿಟ್ಟು ಓಡೋಗ್ಬಿಡತ್ತೆ. ಏನು, ಚಪ್ಪಲಿ ಕಸ್ಮರ್ಕೆ ತಗೊಂಡೋದ್ರೆ ಓಡೋಗ್ಬಿಡತ್ತಾ? ಹೌದು ಬಾರ್ಬಿ, ನೀವು ಚಪ್ಪಲಿ ಕಸ್ಮರ್ಕೆ ತಗೊಂಡೋಗಿ ಅದ್ರ ಮುಂದೆ ಹಾಕಿ, ಅದು ಓಡೋಗ್ಬಿಡತ್ತೆ. ಜಿನ್ ಜಿನ್, ಮತ್ತೆ ಬಂದು ನಿನ್ನ ಹತ್ರ ಸಹಾಯ ಕೇಳಕ್ಕಾಗಲ್ಲ. ಇಷ್ಟ ಮಾಡಿದ್ರೆ ಅದು ಓಡೋಗ್ಬಿಡತ್ತಾ? ಪ್ಲೀಸ್ ಹೇಳು. ಖಂಡಿತ ಬಾರ್ಬಿ, ಇಷ್ಟ ಮಾಡಿ, ಅದು ಓಡೋಗ್ಬಿಡತ್ತೆ. ಆಯ್ತು ಜಿನ್ ಜಿನ್, ಅದೇ ಒಂದು ಮೀನಾ ಇದ್ದಾಳಲ್ಲ, ಅವ್ರ ಅಮ್ಮನ್ ನೋಡ್ಬೇಕಂತ ತುಂಬಾ ಆಸೆ ಅವಳಿಗೆ. ಪಾಪ, ಅವಳಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡಿದ್ವಿ. ಆದ್ರೆ ಆ ಗೇಮ್ ಏನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ರಿ. ಆದ್ರೆ ಪಾಪ, ಅವಳಿಗೆ ಅವ್ರ ಅಮ್ಮನ್ನ ನೋಡೋ ಹಾಗೆ ಹೆಲ್ಪ್ ಮಾಡಕ್ಕಾಗತ್ತಾ? ಬಾರ್ಬಿ, ಒಂದಿನ ಒಂದೇ ಸಲ ಸಹಾಯ ಮಾಡಕ್ಕಾಗೋದು. ಇದನ್ನು ಆ ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ನಾನು ಹೇಳ್ತಾ ಇದ್ನಲ್ವಾ? ಸರಿ, ಪರವಾಗಿಲ್ಲ, ನಾಳೆ ಕೇಳ್ತೀನಿ. ನಾಳೆ ನನ್ಗೆ ನೀನ್ ಸಹಾಯ ಮಾಡ್ಬೇಕು. ಆಯ್ತು ಬಾರ್ಬಿ, ನಾನಿನ್ನ ಹೊರಡ್ತೀನಿ. ಹೊರಡು, ಇನ್ನಿಲ್ಲಿದ್ದು ನೀನ್ ಏನ್ ಮಾಡ್ಬೇಕಾಗಿದೆ? ದೆವ್ವ, ನಿನ್ನೆಲ್ಲ ಹೆಂಗ್ ಓಡಿಸ್ತಿ ಅಂತ ನೋಡು. ನಮ್ಮನೆ ಒಳಗಡೆ ಬಂದಿದ್ಯಾ? ಚಪ್ಪಲಿ ಪರ್ಕೆ ಎಲ್ಲ ತರ್ತೀನಿ. ಯೋಚನೆ ಮಾಡಕ್ಕೆ ಹೋಗಿದ್ದೆ. ಆಮೇಲೆ ಈ ತರ ಹಾಕಿದ್ರೆ ಹೋಗುತ್ತೆ ಅಂತ ಐಡಿಯಾ ಬಂತು, ಅದಕ್ಕೆ ತಂದು ಹಾಕ್ತೆ. ನೋಡು ಹೆಂಗ್ ಓಡಾಡ್ತಾ ಇದೆ ಅಂತ. ಅಚ್ಚು, ನಿನ್ನ ಐಡಿಯಾನೇ ಐಡಿಯಾ ನೋಡು. ಅನು, ಏನ್ ಚುಮ್ಮಿ,
ನೀನು ಚಾರ್ಲಿ ಚಾರ್ಲಿ ಗೇಮ್ ಆಟಾಡಿದ್ರೆ ದೆವ್ವ ಬರುತ್ತೆ, ಅದ್ರ ಹತ್ರ ಮೀನಾ ತಾಯಿನ ಕರಿಯೋಣ ಅಂತ ಹೇಳ್ದೆ. ಈಗ ಏನ್ ನೋಡು ಏನೇನಾಗಿದೆ ಅಂತ. ನಾವು ಕರ್ದಿದ್ದಕ್ಕೆ ಬರ್ಲಿಲ್ಲಂತೆ, ಅದು ಆಲ್ರೆಡಿ ನಮ್ಮ ಮನೆ ಒಳಗಡೆ ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡಿತ್ತಂತೆ. ಹಂಗಂದ್ರೆ ಈ ಗೇಮ್ ವೇಸ್ಟಾ? ಹೋ ಮತ್ತೆ ಚುಮ್ಮಿ ಅಕ್ಕ, ಈ ಆಟ ಎಲ್ಲ ತುಂಬಾ ವೇಸ್ಟ್ ಅಂದ್ರೆ ವೇಸ್ಟ್ ಗೊತ್ತಾ? ಇಲ್ಲ ಅಚ್ಚು, ನಿಜವಾಗ್ಲೂ ಈ ಆಟ ಆಡಿದ್ರೆ ನಾವು ಕರೆದವರು ಬರ್ತಾರಂತೆ. ನನ್ಗೆ ನನ್ನ ಫ್ರೆಂಡ್ ಹೇಳಿದ್ಲು. ಯಾವಳ ಅವಳು? ಫೋನ್ ಮಾಡು ಕೇಳೋಣ. ನಿನಗೆ ನಾನು ಹೇಳಿದ್ಮೇಲೆ ನಂಬಿಕೆ ಇಲ್ವಾ? ತಡಿ ಈಗ ಮಾಡ್ತೀನಿ. ಸ್ಪೀಕರ್ ಹಾಕಿ ಅಕ್ಕ. ಹಾ. ಹಲೋ ಶ್ರೇಯಾ ತಾನೇ? ಹೌದನು, ಹೇಳು. ಶ್ರೇಯಾ, ಮೊನ್ನೆ ನೀನ್ ಹೇಳ್ದಲ್ಲ ಚಾರ್ಲಿ ಚಾರ್ಲಿ ಗೇಮ್ ಆಟ ಆಡೋದ್ರ ಬಗ್ಗೆ, ನೀವ್ ಆಟ ಆಡಿದ್ರಿ, ನಿಮ್ಮ ಅಜ್ಜಿನ ಕರೆದ್ರಿ ಅಂತ, ಅದು ನಿಜ ತಾನೇ? ಅಯ್ಯೋ ಅನು, ನಾನು ಸುಮ್ನೆ ತಮಾಷೆ ಮಾಡಿದ್ದು, ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ಯಾ? ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಕೇಳೋಂತ ವಿಷಯನ ಇದು? ಏನಕ್ಕ ಇಲ್ಲಿ ನೋಡ್ತಾ ಇದ್ಯಾ? ಅವಳನ್ನ ಸರಿಯಾಗಿ ಹೋಗ್ದು ಫೋನ್ ಕಟ್ ಮಾಡಿ ಇಡು. ಶ್ರೇಯಾ, ಯಾಕೆ ಈ ತರ ಎಲ್ಲ ಸುಳ್ಳು ಹೇಳ್ತೀಯಾ? ನೀನ್ ನಿಜ ಹೇಳ್ದೆ ಅಂತ ಅಂದ್ಬಿಟ್ಟು ಮನೇಲೆಲ್ಲ ಹೇಳಿ ನನ್ನನ್ನ ಬೈತಾ ಇದಾರೆ ಗೊತ್ತಾ? ಅಯ್ಯೋ, ಇದೆಲ್ಲ ಒಂದು ನಿಜವಾದ ವಿಷಯನ, ಸುಮ್ನೆ ತಮಾಷೆ ಮಾಡೋದು ಸೀರಿಯಸ್ ಆಗಿ ತಗೊಂಡ್ರೆ ನಾನೇನ್ ಮಾಡೋದನು? ಸರಿ, ನಾನು ಇನ್ಮೇಲೆ ನಿನ್ನ ಹತ್ರ ಮಾತಾಡೋದೇ ಇಲ್ಲ, ಇಡ್ತೀನಿ. ನೋಡ, ಎಲ್ಲ ಸುಳ್ಳು ಸುಳ್ಳು, ಇದೆಲ್ಲ ಯಾವ್ದು ನಿಜಾನೇ ಇಲ್ಲ. ಅವಳ ಹತ್ರ ಮಾತಾಡ್ಬೇಡ ಅಕ್ಕ, ಅವಳು ಯಾವಾಗ್ಲೂ ಸುಳ್ಳು ಹೇಳ್ತಾಳ ಅಂತಲ್ಲ? ಹೌದು, ಅವತ್ತು ಸ್ಕೂಲಲ್ಲಿ ಹೇಗೆ ನಂಬೋ ತರನೇ ಹೇಳಿದ್ಲು ಗೊತ್ತಾ? ನಾನು ನಿಜ ಅನ್ಕೊಂಡಿದ್ದೆ, ಈಗ ಕೇಳಿದ್ರೆ ಏನು ಇಲ್ಲ ಅಂತ ಹೇಳ್ತದಲ್ಲ. ಎಷ್ಟು ದಿಮಾಕ್ ಇರ್ಬೇಕು ಅವಳಿಗೆ. ಓಕೆನಾ? ನಿಮ್ಮನ್ನ ಖುಷಿ ಪಡಿಸಕ್ಕೂ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಮಾಡಿದ್ದು. ಇದನ್ನ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ, ಓಕೆನಾ? ಮತ್ತೆ ಮೀನರ್ ತಾಯಿನ ಬರೋ ಹಾಗೆ ಮಾಡಿ ಅಂತ ಕಮೆಂಟ್ ಅಲ್ಲಿ ಕೇಳ್ಕೊಳ್ತಾನೆ ಇದ್ದೀರಾ. ಆದ್ರೆ ಮೀನರ್ ತಾಯಿ ಬರ್ತಾರಾ ಇಲ್ವಾ ಅಂತ ನೆಕ್ಸ್ಟ್ ಮುಂದೆ ಬರುವಂತ ವಿಡಿಯೋಸ್ಗಳೆಲ್ಲ ಮಿಸ್ ಮಾಡದೆ ನೋಡಿ, ಓಕೆನಾ? ಬೈ 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 ಬೈ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್